ಕೋಟ್ಯಾಂತರ ಕನ್ನಡಿಗರ ಕನಸು ಸದ್ಯ ಈಡೇರಿದೆ. ಕರ್ನಾಟಕ ರತ್ನ ಘೋಷಣೆ ಆಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಧರ್ಮಪತ್ನಿ ಭಾರತಿ ವಿಷ್ಣುವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಕೋಟಿ ಕೋಟಿ ಜನರ ಕನಸು, ಸಾಕಷ್ಟು ವರ್ಷಗಳ ಒಂದು ಪರಿಶ್ರಮ, ಕರ್ನಾಟಕ ರತ್ನ ಸಿಗಬೇಕು ಅನ್ನೋ ಕೂಗು ಇವತ್ತಿಗೆ ಈಡೇರಿದೆ. ಮೊದಲಿಗೆ ನಿಮ್ಮ ಮಾತು. ಆ ಕೂಗಿಗೆ ಇವತ್ತು ಮನ್ನಣೆ ಸಿಕ್ಕಿದೆ. ಅದು ಅವರ 75ನೇ ವರ್ಷದಲ್ಲಿ ಇದು ಸಿಕ್ಕಬೇಕು ಅಂತ ದೇವರ ಪ್ರೇರಣೆ ಆಗಿರಬೇಕು ಅಂತ ಅನಿಸುತ್ತೆ. ಈಗ ಸಿಕ್ಕಿದೆ. ಎಲ್ಲ ಕೋಟ್ಯಾಂತರ ಅಭಿಮಾನಿಗಳು, ಅವರನ್ನು ಪ್ರೀತಿಸೋರು, ಅವರು ಎಷ್ಟು ಜನಕ್ಕೂ ಎಷ್ಟು ಸಂತೋಷ ಆಗಿದೆ ಅಂದರೆ ಆ ಸಂತೋಷನ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ ಸಂತೋಷ ಮಿತಿನೇ ಇಲ್ಲ. ಸೊ ಆ ಸಂತೋಷ ನೋಡಬೇಕಾದ್ರೆ ನಮಗೆ ಮನಸ್ಸು ತುಂಬಿ ಬರುತ್ತೆ. ನಮಗಿನ್ನೇನೂ ಬೇಕಾಗಿಲ್ಲ. ಅವರ ಸಂತೋಷನೇ ನಮ್ಮ ಸಂತೋಷ. ಈ ಒಂದು ಪ್ರಶಸ್ತಿ ಅವರುಗಳಿಗೆ ಅರ್ಪಿತ. ಯಾಕಂದರೆ ಅವರುಗಳ ಕೋರಿಕೆ ಅದು, ಅವರುಗಳ ಆಸೆ. ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ರು. ಹಾಗಾಗಿ ಸಿಕ್ಕಿದೆ ಇವತ್ತು. ಬಹಳ ಸಂತೋಷ, ಎಲ್ರಿಗೂ ಸಂತೋಷವಾಗಿದೆ. ಈ ಒಂದು ಕಾರಣಕರ್ತರಾದ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಸರ್ಕಾರದ ಸದಸ್ಯರುಗಳು, ಅವರೆಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ಈ ಪ್ರೀತಿ ಯಾವತ್ತೂ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲ ಕಲಾವಿದರ ಮೇಲೂ ಇದೇ ಒಂದು ಪ್ರೀತಿ ಸರ್ಕಾರಕ್ಕೂ ಇರಬೇಕು, ಎಲ್ರಿಗೂ ಇರಬೇಕು ಅಂತ ಕೇಳ್ಕೊತೀನಿ. ತುಂಬ ಭಾವುಕರಾಗಿದ್ದೀರಿ ಇವತ್ತು. ಸಂತೋಷಕ್ಕೆ ಯಾವಾಗಲೂ ಆಗುತ್ತದ. ಸಂತೋಷದಲ್ಲಿ ಮಾತುಗಳು ಬರಲ್ಲ, ಕಣ್ಣುಗಳೇ ಮಾತಾಡೋದು. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕೇ ವಿನಃ ಅದು ಮಾತುಗಳನ್ನು ನಾವು ಹೇಳೋಕ್ಕಾಗಲ್ಲ. ವಿಷ್ಣುವರ್ಧನ್ ಅವರು ಮೈಸೂರಲ್ಲಿದ್ದಾಗಲೇ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ರು. ಇವತ್ತು ಮೈಸೂರಿನಲ್ಲಿ ನೀವಿದ್ದೀರಿ ಅಂತ ಸಂದರ್ಭದಲ್ಲಿ ಕರ್ನಾಟಕ ರತ್ನ ಘೋಷಣೆ ಇದೆ. ಮೈಸೂರು ಮತ್ತೆ ಈ ಒಂದು ಕ್ಷಣ, ಅದು ಅಟ್ಯಾಚ್ಮೆಂಟ್. ಮೈಸೂರು ಅಂದರೆ ಆ ಒಂದು ಅಭಿಮಾನ. ಅವರು ಇಲ್ಲೇ ಇದ್ದವರು, ಅವರು ಬಹಳ ಇಷ್ಟಪಟ್ಟಿದ್ದ ಜಾಗ ಇದು. ಸೊ ಹಾಗಾಗಿ ನೋಡಿ, ಏನೇನೋ ಆಗಿ ಎಲ್ಲೋ ಮಾಡಬೇಕು ಅಂತ ಹೋಗಿ ಏನೂ ಆಗದೆ ಕೊನೆಯಲ್ಲಿ ಮೈಸೂರಲ್ಲೇ ಆಗಬೇಕು ಅಂದರೆ ಅವರು ಪ್ರೇರಣೆ ಇಲ್ಲದೆ ನಾವು ಮಾಡಿದ್ದಲ್ಲ, ಅದು ಅವರು ಮಾಡಿಸ್ಕೊಂಡಿರೋದು ಅಂತ ನಾನು ಹೇಳ್ತೀನಿ. ಇದು ನಮ್ಮಿಂದಾಗಿದ್ದಲ್ಲ, ಅವರಿಂದಾನೇ ಆಗಿರೋದು. ಅದು ಇವಾಗ ಏನೇ ಆದ್ರೂ ಅವರಿಂದಾನೇ, ಅವ್ರ ಶಕ್ತಿನೇ ನಮ್ಮಿಂದ ಮಾಡಿಸ್ತಿರೋದು. ಅವ್ರ ಶಕ್ತಿ ನಮ್ಮಲ್ಲಿಲ್ಲ ಅಂತ ಹೇಳಿದ್ರೆ ನಾವೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.